ಮೊದಲನೇ ಎಪಿಸೋಡ್ ಇಂದನು PK ಪ್ರೀತಿಗಾಗಿ ಸರ್ಕಸ್ ಮಾಡ್ತಾರೆ ಅಂತ ನಮ್ಮ ಪ್ರಶಾಂತನಿಗೆ ಇವತ್ತಿನ ಈ ಸ್ಪೆಷಲ್ ಎಪಿಸೋಡ್ ಅಲ್ಲಿ ಬಂದಿರೋಂತ ಅಮ್ಮಂದ್ರೆಲ್ಲ ಸೇರಿ ಅವನ ಪ್ರೀತಿನ ಹೇಗೆ ಪಡ್ಕೋಬೇಕು ಅಂತ ಹೇಳ್ಕೊಡೋದಕ್ಕೆ ಸ್ಪೆಷಲ್ ಕ್ಲಾಸಸ್ ತಗೊಂಡಿದ್ದಾರೆ. ಈ ಕ್ಲಾಸ್ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಈ ಸ್ಕಿಟ್ ನೀವು ನೋಡ್ಲೇಬೇಕು. ಹಾಗಾದ್ರೆ ಬನ್ನಿ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ ನನ್ನಮ್ಮ ಸೂಪರ್ ಸ್ಟಾರ್ ನ ಟೈಟಲ್ ವಿನ್ನರ್ ಯಶಸ್ವಿನಿ ಆನಂದ್, ತನುಜಾ, ನಂದಿನಿ ಹಾಗೂ ಗಿಚ್ಚಿಗಿಲಿಗಿರಿಯ PK ಮತ್ತು ಪ್ರಶಾಂತ್. ಸರ್, ಇವನ್ ಸ್ಕಿಟ್ ಅಲ್ಲೂ ನನಗೆ ಕಾಣಿಸ್ಕೊಳಕ್ ಬಿಡಲ್ಲ, ಡಾನ್ಸ್ ಅಲ್ಲೂ ಕಾಣಿಸ್ಕೊಳಕ್ ಬಿಡ್ತಾ ಇಲ್ಲ. ಏನೋ ನಿಂದು ಪ್ರಾಬ್ಲಮ್. ಇನ್ನು ಯಾವತ್ತು ನಿನ್ನ ಜೊತೆ ಡಾನ್ಸ್ ಮಾಡಲ್ಲ ಕಣೋ. ಅಯ್ಯೋ ಸರ್, ನಮಸ್ತೆ ಸರ್. ನಮಸ್ತೆ ಮ್ಯಾಮ್. ನನ್ನ ಹೆಸರು ಪ್ರಶಾಂತ್ ಅಂತ ಸರ್. ನಾನು ಹುಟ್ಟಾಗಿಂದ ಸಿಂಗಲ್ಲು. 2 ತಿಂಗಳು ಹಿಂದೆ ಗಿಚ್ಚಿಗಿಲಿಗಿಲಿ ಶೋಗೆ ಸೇರ್ಕೊಂಡೆ. ಅಲ್ಲಿ ನನ್ನ ಕೋ ಕಂಟೆಸ್ಟೆಂಟ್ ಆಗಿ PK ಸಿಕ್ಕಿದ್ಲು. ಅವತ್ತಿಂದ ಲವ್ ಎಟ್ ಫಸ್ಟ್ ಸೈಟ್ ಆಗೋಯ್ತು ಸರ್. ಹೇಗಾದ್ರೂ ಮಾಡಿ ಅವಳಿಗೆ ಪ್ರಪೋಸ್ ಮಾಡಿ ಪಟಾಯಿಸೋಣ ಅನ್ಕೊಂಡೆ. ಆದ್ರೆ ಆ ಕನ್ಸಾಗೆ ಉಳಿದೋಯ್ತು. ಇವತ್ತು ಹೇಗಾದ್ರೂ ಅವಳು ಪ್ರಪೋಸ್ ಮಾಡಿ ಪಟಾಯಿಸೋಣ ಅನ್ಕೊಂಡಿದೀನಿ ಸರ್. ದಯವಿಟ್ಟು ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಹ್ಯಾಪಿ ಎಲಿಮಿನೇಷನ್. ಆಶೀರ್ವಾದ ಮಾಡಿ. ತನು, ನೀನ್ ಏನೇ ಹೇಳೆ, ಮದ್ವೆ ಆದ್ಮೇಲೆ ಬರೀ ನೇತ್ರ ಸುಖ ಅಷ್ಟೇ. ನೇತ್ರ ಸುಖ ಅಷ್ಟೇ. ಇಲ್ಲ, ಅವ್ರು ಹೇಳ್ತಿರೋದು ಕಣ್ಣಿಗೆ ತಂಪು ಅಂತ ಹೇಳ್ತಾವ್ರೆ. ನೇತ್ರ ಸುಖ ಅನುಭವಿಸಿದವರಿಗೆ ಗೊತ್ತು ಅಷ್ಟೇ. ಅಲ್ಲ ಕಣೆ, ಈ ಕಂಟೆಸ್ಟೆಂಟ್ ಗಳನ್ನ ನೋಡ್ಕೊಂಡು ಅಷ್ಟೇ ನಾವು ನೇತ್ರ ಸುಖ ಪಡ್ಬೇಕಾ ಹಾಗಿದ್ರೆ? ಅಯ್ಯೋ, ಇಲ್ಲಿ ನೋಡೋ ಅಂತ ಕಂಟೆಸ್ಟೆಂಟ್ಸ್ ಯಾರೇ ಇದಾರೆ? ಇದನ್ನೇ ನಾನು ನನ್ನಮ್ಮ ಸೂಪರ್ ಸ್ಟಾರ್ ಅಲ್ಲೂ ಹೇಳ್ತಾ ಇದ್ದೆ. ನೋಡೋ ಅಂತ ಕಂಟೆಸ್ಟೆಂಟ್ಸ್ ಯಾವ್ದೇ ಇದೆ. ಅವನ್ ಯಾರದು? ಗಿಚ್ಚಿಗಿಲಿಗಿಲಿ ಪ್ರಶಾಂತ್ ತಾನೆ? ಅಯ್ಯಯ್ಯೋ ಹೌದು. ಇಷ್ಟ ದಿನ ಚೆನ್ನಾಗೇ ಇದ್ನಲ್ಲ, ಈಗ ಯಾಕೆ ಹಿಂಗ್ ಮೆಂಟ್ಲ ತರ ಆಡ್ತಾ ಇದ್ದಾನೆ? 1 ನಿಮಿಷ. ಫಸ್ಟ್ ಇಂದನು ಹಂಗೆ ಅವನು. ಹೇಳಕ್ಕ, ಏನೋ ನಿನ್ ಹಾವಳಿ. ಫ್ಲೋರ್ ಅಲ್ಲಿ ಕಂಟೆಂಟ್ ತಿಂತಾ ಇದ್ಯಾ, ಟೆಲಿಕಾಸ್ಟ್ ಅಲ್ಲಿ ಇಬ್ಬಿಬ್ರು ಆರ್ಟಿಸ್ಟ್ ಸ್ಕಿಟ್ ತಿಂತಾ ಇದ್ಯಾ.
ಹಾಳಾಗೋಗ್ಲಿ ಪಾಪ ನಮ್ ರೈಟರ್ಸ್ ಪೇಮೆಂಟ್ ತಿಂತ ಇದೆಯಲ್ಲೋ. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಆಶೀರ್ವಾದ ಮಾಡಿ. ಅವ್ರು ನಿನ್ಗೆ ಉಗಿತಾ ಇರೋದು, ಹೊಗಳ್ತಿರೋದಲ್ಲ. ಹೊಗಳೋದ್ ಯಾವ್ದು ಉಗಿಯೋದ್ ಯಾವ್ದು ಅಂತ ಗೊತ್ತಿಲ್ಲದೆ ಇರೋಷ್ಟು ಅಮಾಯಕನೇನೋ ನೀನು. ಮೊದ್ಲು ಹೇಳು, ಇಲ್ಲೇನ್ ಮಾಡ್ತಿದ್ಯಾ ನೀನು? ನನ್ ಕೋ ಕಂಟೆಸ್ಟೆಂಟ್ ಪಿ ಕೆ ಇದ್ದಾಳಲ್ಲ, ಇದ್ದಾಳೆ. ಅವಳನ್ನ ಹುಚ್ಚನ್ ತರ ಪ್ರೀತಿಸ್ತಾ ಇದ್ದೀನಿ. ಇದು ಅವಳ ಮನೆ. ಇವತ್ತೇಗಾದ್ರೂ ಪ್ರಪೋಸ್ ಮಾಡಿ ಪಟಾಯಿಸೋಣ ಅಂತ ಬಂದಿದ್ದೀನಿ. ಅಯ್ಯೋ, ಅದ್ರಲ್ಲಿ ಏನಿದೆ? ನಿನ್ ಮನ್ಸಲ್ಲಿ ಏನಿದೆ ಅಂತ ಹೇಳ್ಕೊ, ವಾಪಸ್ಕೊಂಡ್ಬಿಡು. ಹೌದು, ಇಷ್ಟೆಲ್ಲ ಮಾತಾಡ್ತಿರಲ್ಲ, ಲವ್ ಬಗ್ಗೆ ನಿಮ್ಮಂತ ಆಂಟೀಸ್ಗೆ ಏನ್ ಗೊತ್ತು? ಏನಂದೆ ನೀನು? ನಮಗೆ ಲವ್ ಬಗ್ಗೆ ಏನ್ ಗೊತ್ತು ಅಂತನಾ? ಹಲೋ, ಮದುವೆಯಾಗಿ 7 ವರ್ಷ ಆಯ್ತಮ್ಮ. ಇಲ್ಲಿವರೆಗೂ ಒಂದೇ ಒಂದಿನ ನಾನು ತರಕಾರಿ ಅಂಗಡಿಗೆ ಕಾಲಿಟ್ಟಿಲ್ಲ. ರೇಷನ್ ಅಂಗಡಿ ಹೆಂಗಿದೆ ಅಂತಲೂ ನೋಡಿಲ್ಲ. ಆ ಲೆವೆಲ್ಗೆ ನನ್ ಗಂಡನ್ನ ಪ್ರೀತಿಲಿ ಪಳಗ್ಸಿದೀನಿ. ಡೌಟ್ ಇದ್ರೆ ಅಲ್ಲಿ ನೋಡು. ಹಲೋ, 1 ಮಿನಿಟ್. ನಿಮ್ದು 7 ವರ್ಷ ಆದ್ರೆ ನಮ್ದು 10 ವರ್ಷ ಅಮ್ಮ. ನೋಡ್ರಮ್ಮ, ನೋಡಿ ಫೋಟೋ ನೋಡಿ ಡೈಲಾಗೆ ಮರ್ತ್ಬಿಟ್ರಮ್ಮ. ಕೇಳಮ್ಮ. ನಿಮ್ದು 7 ವರ್ಷ, ನಿಮ್ದು 10 ವರ್ಷ. ನನ್ನ ಮದ್ವೆ ಆಗಿ 12 ವರ್ಷ ಆಯ್ತಮ್ಮ. ಜೊತೆಗೆ 2 ಮುದ್ದಾದ ಮಕ್ಕಳು. ಆದ್ರೂ ನನ್ ಗಂಡ ಇವತ್ಗೂ ರಾತ್ರಿ 9 ಗಂಟೆ ಆದ್ರೆ ಮಕ್ಕಳನ್ನ ಮನೇಲಿ ಮಲಗಿಸಿ ನೀನೊಬ್ಳೆ ಮೇಲ್ಬಾ ಅಂತ ಕರೀತಾರೆ. ಮೇಲೆ ಮೆಟ್ಲತ್ಕೊಂಡು ಹೋಗೋವಾಗ ಬ್ಯಾಕ್ ಗ್ರೌಂಡ್ ಅಕ್ಕ, ಅವಳ ಹತ್ರ ಹೋಗ್ತೀನಿ, ಆದ್ರೆ ಮೀಟರ್ ಅಪ್ ಆಗ್ಬಿಡುತ್ತೆ ಹೋಗಿದ ತಕ್ಷಣ. ಏಯ್, ಅದಕ್ಕೇನಂತ ಸುಮ್ನೆ ಒಂದ್ ಸೈಟ್ ಕೊಟ್ಬಿಡು. ಸೈಟ್ ಗೀಟ್ ಎಲ್ಲ ನನ್ನ ಹತ್ರ ಇಲ್ಲ ಅಕ್ಕ. ಒಂದು ಬಾರ್ ಇದೆ, ಆದ್ರೆ ಈಗ ಅದು ಓಡ್ತಾ ಇಲ್ಲ. ಅವ್ರು ಹೇಳಿದ್ದು ಸೈಟ್ ಅಂದ್ರೆ 60-40 ಅಂತಲ್ಲ, ರೊಮ್ಯಾಂಟಿಕ್ ಆಗಿ ಒಂದ್ ಲುಕ್ ಕೊಡು ಅಂತ. ರೊಮ್ಯಾಂಟಿಕ್ ಲುಕ್ ಅಂತೆ, ನಾನು ಕೊಡ್ತೀನಿ ನೋಡಿ. ಯಾಕಾಗ ಚೆನ್ನಾಗಿರ್ಲಿಲ್ವಾ? ಹಿಂಗ್ ಕೊಟ್ರೆ ನಮ್ಗೆ ಭಯ ಆಗುತ್ತೆ. ಇನ್ ಅವಳೆಲ್ಲ ಒಪ್ಕೋತಾಳೆ. ರೊಮ್ಯಾಂಟಿಕ್ ಲುಕ್ ಹೇಗ್ ಕೊಡ್ಬೇಕು ಅಂತ ನಮ್ 3 ಜನ ನೋಡಿ ಕಲ್ತ್ಕೋ. ತಾನು ನಂದು ಸ್ಟಾರ್ಟ್. ಸರಿಯಾಗಿ ನಾನು ಹೇಳೋದನ್ನ ಕೇಳಿಸ್ಕೊ. ಅವಳ ಪಕ್ಕ ಹೋಗಿ ನಿಂತ್ಕೊಂಡು ಅವಳ ಕೆನ್ನೆನ ಹೀಗೆ ಸವರ್ತಾ, ಇದೇನು ನಿನ್ ಕೆನ್ನೆನಾ ಇಲ್ಲ ಬೆಣ್ಣೆನಾ ಇಷ್ಟೊಂದು ಸಾಫ್ಟ್ ಆಗಿದೆಯಲ್ಲ ಅಂತ ಹೇಳು. ಆಮೇಲೆ 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 ಇಲ್ಲಿ ಅವಳ ಸೊಂಟನ ಹಿಂಚಿ ಉತ್ತಾ, ಅದೇ ಬೇಕಿರೋದು. ಇದೇನು ಸೊಂಟನ ಅಥವಾ ಲೈಟ್ ಕಂಬನ ಇಷ್ಟು ಸ್ಲಿಮ್ ಆಗಿದೆ ಅಂತ ಹೇಳು. ಆಮೇಲೆ ಏನಿಲ್ಲ. ಅವಳು ನೋಡ್ದಾಗ ನಿಂಗೆ ಏನ್ ಅನ್ಸುತ್ತೋ ಅದನ್ನೇ ರೊಮ್ಯಾಂಟಿಕ್ ಆಗಿ ಹೇಳು. ಹೋಗಲೇ ಹೋಗ. ಅವಳನ್ನ ನೋಡಿದಾಗ ಏನ್ ಅನ್ಸುತ್ತೋ ರೊಮ್ಯಾಂಟಿಕ್ ಆಗಿ ಹೇಳ್ಬೇಕಲ್ಲ. ಆಶೀರ್ವಾದ ತಗೊಂಡೋಗೋ. ಸಾರಿ ಅಕ್ಕ, ಆಶೀರ್ವಾದ ಮಾಡ್ರಕ್ಕ. ಕಾಲಲ್ಲಿ ಮಾಡಿ. ಹೋಗು. ಪಿಕೆ, ಏನೋ ನಿನ್ ಪ್ರಾಬ್ಲಮ್? ಅಲ್ಲಿ ಮಧ್ಯಕ್ಕೆ ಬಂದ್ ಸಾಯಿ. ಹೌದಲ್ವಾ ಪಿಕೆ? ಪಿಕೆ, ಇದೇನು ನಿನ್ ಕೆನ್ನೆನಾ ಇಲ್ಲ ಮರದ ದಿಣ್ಣೆನಾ? ಇಷ್ಟು ರಫ್ ಆಗಿದೆ. ಇದೇನು ನಿನ್ ಸೊಂಟನಾ ಇಲ್ಲ ಫ್ಲೈಓವರ್ ಪಿಲ್ಲರ್? ಇಷ್ಟು ಅಗಲವಾಗಿದೆ. ನೋಡಿ ಮ್ಯಾಮ್ ಹೆಂಗ ಅಂತಾನೆ. ಇವ್ನ್ ಕಂಡ್ರೆ ನಂಗೊಂದ್ ಚೂರು ಇಷ್ಟ ಇಲ್ಲ. ಲೇ, ನಿನ್ಗೇನೋ ಸ್ವಲ್ಪ ಸದ್ರ ಕೊಟ್ರೆ ಈ ತರ ಎಲ್ಲ ಮಾತಾಡ್ತೀಯನೋ? ಇನ್ ಯಾವತ್ತು ನನಗ್ ಮುಖ ತೋರಿಸ್ಬೇಡ. ಅಕ್ಕ, ನೀವೊಂದು ಹೇಳೋದು, ನಾನು ಅಲ್ಲೋಗಿ ಇನ್ನೊಂದು ಹೇಳೋದು, ಅದೆಲ್ಲ ಬೇಡ ಅಕ್ಕ. ನೀವೇ ಒಂದು ಹೊಸ ಐಡಿಯಾ ಕೊಡಿ. ಈಗ ಒಂದ್ ಕೆಲ್ಸ ಮಾಡ್ತೀನಿ ಇರು.
ಹೆಡ್ಫೋನ್ ಕೊಡ್ತೀನಿ, ಇದನ್ನ ಹಿಡ್ಕೋ, ಇದನ್ನ ಕಿವಿಗೆ ಹಾಕೋ, ಹಾಕೋ ಬೇಗ. ಓಕೆ ಅಕ್ಕ. ಹಾಕೊಂಡು ಮಿಕ್ಕಿ ನಾವ್ ಹೇಳಿದ್ ಹೋಗ ಅವಳಿಗೆ ಹೇಳು. ಸರಿ ಅಕ್ಕ, ನೀವ್ ಹೇಳ್ದಂಗ ಹೋಗಿ ಹೇಳ್ತೀನಿ. ಪಿಕೆ ಪಿಕೆ ಮತ್ತೆ ಮತ್ತೆ ಕರಿಬೇಡ. ಏನೋ ನಿನ್ ಪ್ರಾಬ್ಲಮ್? ಪಿಕೆ ಪೀಕೆ 100 ಜನ್ಮ ಆದ್ರೂ ನೀನೇ ನಂಗೋಕೆ. ಪಿಕೆ, ಇನ್ನು 100 ಜನ್ಮ ಆದ್ರೂ ನೀನೇ ನನ್ಗೆ ಓಕೆ. ಕಣ್ಣು ಕಣ್ಣು ಮಾತಾಡಿದ್ಮೇಲೆ ಈ ದೂರ ಯಾಕೆ? ನಿನ್ನ ಪ್ರೀತಿ ಅನ್ನೋ ಭಿಕ್ಷೆನ ಈ ಭಿಕ್ಷುಕನಿಗೆ ಹಾಕೆ. ಕಣ್ಣು ಕಣ್ಣು ಮಾತಾಡಿದ್ಮೇಲೆ ಅಕ್ಕ ಡೈಲಾಗ್ ಮಾಡ್ತೈತಕ್ಕ. ಕಣ್ಣು ಕಣ್ಣು ಮಾತಾಡಿದ್ಮೇಲೆ ಈ ದೂರ ಯಾಕೆ? ಈ ಪ್ರೀತಿ ಅನ್ನೋ ಭಿಕ್ಷೆನ ಈ ಭಿಕ್ಷುಕನಿಗೆ ಹಾಕೆ. ಕಣ್ಣು ಕಣ್ಣು ಮಾತಾಡಿದಾಗ ಈ ದೂರ ಯಾಕೆ? ಈ ಪ್ರೀತಿ ಎಂಬ ಭಿಕ್ಷುಕನಿಗೆ ಈ ಭಿಕ್ಷೆ ಹಾಕೆ. ಈ ಕಣ್ಣಿನ ಸಮುದ್ರದಲ್ಲಿ ಇಳಿಯೋಕೆ ಬಿಟ್ರೆ ಮೀನಾಗ್ತೀನಿ. ಈ ಕಣ್ಣಿನ ಸಮುದ್ರದಲ್ಲಿ ಇಳಿಯೋಕೆ ಬಿಟ್ರೆ ಯಾವ ಮೀನಕ್ಕ? ಸಾಯಲೇ. ಈ ಕಣ್ಣಿನ ಸಮುದ್ರದಲ್ಲಿ ಇಳಿಯೋಕೆ ಬಿಟ್ರೆ ಮೀನಾಗ್ತೀನಿ. ನಿನ್ನ ಪ್ರೀತಿ ಪಕ್ಷಿನ ಕಾಪಾಡೋ ಬೋನಾಗ್ತೀನಿ. ನಿನ್ನ ಪ್ರೀತಿ ಪಕ್ಷಿನ ಕಾಪಾಡೋ ಬೋನಾಗ್ತೀನಿ. ಐ ಲವ್ ಯು ಪೀಕೆ. ಐ ಲವ್ ಯು ಪಿಕೆ. ಅಯ್ಯೋ ಅಯ್ಯೋ ಅಯ್ಯೋ, ಈಗ ಫೋನ್ ಮಾಡ್ತಾ ಇದ್ದಾಳೆ ಬಿತ್ರಿ. ತಡಿ, ಇವಳಿಗೆ ಇವತ್ತೊಂದು ಗತಿ ಕಾಣಿಸ್ತೀನಿ. ಅಲ್ಲಿಗೆ ಹಲೋ ಪ್ರಶಾಂತ್, ನನಗಿನ್ನೂ ಟೈಮ್ ಬೇಕು ಪ್ರಶಾಂತ್. ಏಯ್, ನಾನು ನಿನ್ಗೋಸ್ಕರ ಕಾಯ್ಬೇಕೇನೆ? ಲೇ, ನಾನು ನಿನ್ಗೋಸ್ಕರ ಕಾಯ್ಬೇಕೇನೆ? ಏಯ್, ನನ್ ಯೋಗ್ಯತೆ ಏನು, ನಿನ್ ಯೋಗ್ಯತೆ ಏನು? ಏ, ನನ್ನ ಯೋಗ್ಯತೆ ಏನು, ನಿನ್ ಯೋಗ್ಯತೆ ಏನು? ನಿನ್ನಂತವ್ರನ್ನ ತಲೆಗೊಂದೊಂದು ಕೂದಲುಗೊಬ್ಬೊಬ್ರನ್ನ ನೋಡಿದ್ದೀನಿ ಕಣೆ ನಾನು. ಏ, ನಿನ್ನಂತವಳ ತಲೆಗೊಬ್ಬೊಬ್ಳು ನೋಡಿದ್ದೀನಿ. ಸರಿ, ಕೂದಲುಗೊಬ್ಬೊಬ್ಳು ನೋಡಿದ್ದೀನಿ. ಲೇ ನೋಡು, ಈಗ ನೀನ್ ನನ್ ದುಡ್ಡು ವಾಪಸ್ ಕೊಡ್ಲಿಲ್ಲ ಅಂದ್ರೆ ನನ್ ಕೆಟ್ಟ ಮಾತುಗಳ ಬಾಯಲ್ಲಿ ಬರ್ತೀವಾಗ. ಥೂ ನಿನ್ನ. ಲೇ, ಈಗ ನನ್ ದುಡ್ಡು ವಾಪಸ್ ಕೊಟ್ಟಿಲ್ಲ ಅಂದ್ರೆ ಕೆಟ್ಟ ಮಾತುಗಳು ಬಂದ್ಬಿಡ್ತದ ಕಣಲೇ. ಏನೋ ಮಾತಾಡ್ತಾ ಇದೀಯಾ? ಸಾರಿ ಪಿಕೆ. ನನ್ನ ಹತ್ರನೇ ಈ ತರ ಮಾತಾಡ್ತೇನೋ? ಎಷ್ಟು ದೌಲತ್ತು ನಿಂಗೆ. ಇನ್ನೊಂದ್ಸರ್ತಿ ಡೈಲಾಗ್ ಹೇಳ್ಕೊಡು, ಇಂಟರ್ನೇಷನ್ಸ್ ಹೇಳ್ಕೊಡು, ಬಾಡಿ ಲ್ಯಾಂಗ್ವೇಜ್ ಹೇಳ್ಕೊಡು ಅಂತ ಬಾ, ಅವಾಗ ತೋರಿಸ್ತೀನಿ. ಇನ್ ಯಾವತ್ತು ನನಗ್ ಮುಖ ತೋರಿಸ್ಬೇಡ. ನಾನ್ ನಿನ್ ಜೊತೆ ಇನ್ ಮುಂದೆ ಸ್ಕಿಟ್ ಮಾಡಲ್ಲ ಅಷ್ಟೇ. ನಿನ್ನಿಂದ ಎಲ್ಲ ಹಾಳಾಗೋಯ್ತಲ್ಲಿ. ಏನೇ ಮಾಡೋದು, ಏನು ಹೇಳೋದು? ಏನೋ ಮ್ಯಾನೇಜ್ ಮಾಡ್ತೀನಿ. ನೀನ್ ಹೊಡೆದಿದ್ ಬೇಜಾರಿಲ್ಲ, ಇರೋ 3 ಕೂದಲು ಹೊಡ್ದಲ್ಲ, ಅದೇ ಬೇಜಾರಾಯ್ತು.